ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಕನ್ನಡದ ಅತ್ಯಂತ ಹೆಸರಾದ ರಿಯಾಲಿಟಿ ಶೋನಲ್ಲಿ ಒಂದಾದ ಬಿಗ್ ಬಾಸ್ ಸೀಸನ್ 11 ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಕನ್ನಡದಲ್ಲಿ ಅತ್ಯಂತ ಹೆಸರಾದ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು. ಈಗ ಇದು ಯಶಸ್ವಿಯಾಗಿ 10 ಸೀಸನ್ಗಳನ್ನು ಕಂಪ್ಲೀಟ್ ಮಾಡಿದೆ. ಈ 10 ಸೀಸನ್ಗಳಲ್ಲೂ ಕಿಚ್ಚ ಸುದೀಪ್ ಅವರು ಯಶಸ್ವಿಯಾಗಿ ನಿರೂಪಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಈಗ ಸೀಸನ್ 11 ಶುರುವಾಗುವ ಸಮಯ. ಈ ಸಮಯದಲ್ಲಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಅನ್ನು ನಡೆಸಿಕೊಡುವುದಿಲ್ಲ ಎಂದು ಮಾತುಗಳು ಬರುತ್ತಿವೆ. ಸ್ನೇಹಿತರೆ, ಕಲರ್ಸ್ ಕನ್ನಡವು ಈ ಸಾರಿ ಬೇರೆಯೇ ಪ್ಲ್ಯಾನ್ ಮಾಡುತ್ತಿದೆ. ಏಕೆಂದರೆ ಹಿಂದಿಯ ಬಿಗ್ ಬಾಸ್ನಲ್ಲಿ ಮೊದಲು ಸಲ್ಮಾನ್ ಖಾನ್ ರವರು ನಡೆಸಿಕೊಡುತ್ತಿದ್ದರು. ಈಗ ಅನಿಲ್ ಕಪೂರ್ ಅವರು ನಡೆಸಿಕೊಡುತ್ತಾರೆ. ಅನಿಲ್ ಕಪೂರ್ ನಡೆಸಿಕೊಡುವ ಶೋನಲ್ಲಿ ಹೆಚ್ಚು TRP ಬಂದಿದೆ. ಆ ಕಾರಣದಿಂದ ಕಲರ್ಸ್ ಕನ್ನಡವು ಈ ಬಾರಿ ಬಿಗ್ ಬಾಸ್ ಆ್ಯಂಕರನ್ನು ಚೇಂಜ್ ಮಾಡಲು ನೋಡುತ್ತಿದೆ. ಸ್ನೇಹಿತರೆ, ಕಿಚ್ಚ ಸುದೀಪ್ ಹೊರತು ಈ ಬಾರಿ ಕನ್ನಡ ಬಿಗ್ ಬಾಸ್ ಅನ್ನು ನಡೆಸಿಕೊಳ್ಳಬಹುದಾದ ನಟರು ಯಾರೆಂದು ನೋಡೋಣ. ಮೊದಲನೆಯ ಪಟ್ಟಿಯಲ್ಲಿ ಬರುವವರು ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಎರಡನೇ ಪಟ್ಟಿಯಲ್ಲಿ ಬರುವವರು ರಮೇಶ್ ಅರವಿಂದ್. ಹಾಗೆ ಮೂರನೇ ಪಟ್ಟಿಯಲ್ಲಿ ರಿಷಬ್ ಶೆಟ್ಟಿ ಬರಲಿದ್ದಾರೆ. ಸ್ನೇಹಿತರೆ, ಈ ನಟರಲ್ಲಿ ಯಾರು ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಹೋಸ್ಟ್ ಮಾಡಿದರೆ ನಿಮಗೆ ಇಷ್ಟವಾಗುತ್ತದೆ ಎಂದು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಕಿಚ್ಚ ಸುದೀಪ್ ಅವರು ನನಗೆ ರೆಸ್ಟ್ ಬೇಕು ಎಂದು ಈ ಸೀಸನನ್ನು ನಡೆಸಿಕೊಡುವುದಿಲ್ಲ ಎಂದು ಮಾತು ಬರುತ್ತಿದೆ. ಸ್ನೇಹಿತರೆ, ಕಲರ್ಸ್ ಕನ್ನಡದವರು ಈ ಸಾರಿ ಹಿಂದಿ ಬಿಗ್ ಬಾಸ್ ಶೋ ಅನ್ನು ನೋಡಿ ಹೋಸ್ಟ್ ಅನ್ನು ಚೇಂಜ್ ಮಾಡಲಿದ್ದಾರೆ ಎಂದು ಮಾತುಗಳು ಹರಿದಾಡುತ್ತಿವೆ. ಸ್ನೇಹಿತರೆ, ಕನ್ನಡ ಬಿಗ್ ಬಾಸ್ ಅನ್ನು ಕಿಚ್ಚ ಸುದೀಪ್ ಹೊರತು ಬೇರೆ ಯಾವ ನಟರು ನಡೆಸಿಕೊಟ್ಟರೂ ಕನ್ನಡದ ಜನತೆ ಒಪ್ಪೋದಿಲ್ಲ. ಏಕೆಂದರೆ ಕಿಚ್ಚ ಸುದೀಪ್ ಅವರು 10 ಸೀಸನ್ಗಳ ಕಾಲ ಯಶಸ್ವಿಯಾಗಿ ಕನ್ನಡ ಬಿಗ್ ಬಾಸ್ ಅನ್ನು ನಡೆಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾವ ನಟರು ಬಿಗ್ ಬಾಸ್ ಶೋ ಅನ್ನು ನಡೆಸಿಕೊಳ್ಳಬೇಕೆಂದು ಇಷ್ಟವಾದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.